ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಹಾಸನ್ಗೆ ಹೋಗ್ತಾ ಇದ್ದೀವಿ. ಹಾಸನಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ, ಏನು ತರದಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ ನಿಮಗೆ ನೆಕ್ಸ್ಟ್ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡಿ, ಸೊ ಬನ್ನಿ ಹೋಗೋಣ. ಇವತ್ತು ನನ್ನ ಜೊತೆ ಯಾರು ಬರ್ತಿದ್ರೆ ಗೊತ್ತಾ? ಇದು ನನ್ನ ಸಿಸ್ಟರ್ ಮಗಳು, ತಂಗಿ ಮಗಳು. ಇದು ನನ್ನ ಮಗಳು. ಇನ್ನೊಂದು ಪಿಳ್ಳೆ ಮಲಗೈತೆ. ಇವನೊಬ್ಬ ಟಿ ವಿ ನೋಡ್ತಾ ಇದ್ದಾನೆ. ಸೊ ಇವನು ಪಿಳ್ಳೆನೂ ಇಲ್ಲೇ ಬಿಟ್ಟು ನಾವು ದೊಡ್ಡವ್ರು ಮಾತ್ರ ಕರ್ಕೊಂಡು ಹೋಗೋದು, ಆಯಿತಾ? ಬನ್ನಿ, ಮಮ್ಮಿ ಮನೇಲೇ ಇದ್ದಾರೆ. ಮಮ್ಮಿ ಪಾಪು ನೋಡ್ಕೊಳ್ಳೋಕ್ಕೆ. ಸೊ ಬನ್ನಿ ಹೋಗೋಣ. ಇವತ್ತು ನಾನು ಇವತ್ತು ಏನೇನು ತೊಗೊಂಡಿದ್ದೀನಿ ಅಂದರೆ, ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಇದು ಝೂಕ್ ಬ್ರ್ಯಾಂಡು ಬ್ಯಾಗು. ನಾನೇನು ಯಾಕಾದ್ರೂ ತೊಗೊಂಡೆ ಇದು ಅಂತ ಅನ್ನಿಸ್ತೈತೆ. ಅಷ್ಟು ನನಗೆ ಕಂಫರ್ಟಬಲ್ ಆಗ್ತಾಯಿಲ್ಲ. ಸೊ ನೋಡೋಣ. ಕೀ ಅಲ್ರ ಗಾಡಿದು? ಕೀ ಅಲ್ರ ಕೀ ಎಲ್ರು ಅಂತ ಕೇಳಿದ್ರೆ ತಗೊಬ್ರ ಕಳಿಸಿ ಅಂದ್ಬಿಟ್ಟು ಸೀದಾ ಹೋಗ್ತಾವ್ರೆ ಕಳ್ರು. ಬರ್ತೀನಿ ಕಣ್ಣಿ. ಬೈ ಕಾಣಿಸ್ತಾಯ್ತಾ? ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಗೈಸ್, ಏನು ಗೊತ್ತಾ, ಎಲ್ಲಾದರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಾರಲ್ಲ ಯಾರಾದರೂ, ಅದು ಎಲ್ಲರೂ ಹೋಗ್ಬೇಕಾದ್ರೆ ಗುಡ್ ಆರ್ ಬ್ಯಾಡ್ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ಇತ್ತೀಚೆಗಂತೂ ಎಲ್ಲಿಗಂತ ಕೇಳಿಬಿಟ್ರೆ ಕೆಟ್ಟು ಕೋಪ ಬರುತ್ತೆ. ಯಾಕಂದರೆ ರೀಸೆಂಟಾಗಿ ಈಗ 2 ಮಂತ್ ಬ್ಯಾಕಲ್ಲಿ ನಾನು ಹಾಸನ್ಗೆ ಓಡಾಡ್ತಾ ಇದ್ದೆ. ಆವಾಗ ಎಲ್ಲ ಎಲ್ಲಿಗೆ ಅಂತ ಕೇಳ್ತಾಯಿದ್ರು. ಎಲ್ಲಿಗೆ ಅಂತ ಕೇಳಿದ್ದಿನ ಹೋಗಿದ್ದ ಕೆಲಸ ಅಂತೂ ಖಂಡಿತವಾಗ್ಲೂ ಆಗಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಪ್ರತಿ ಸಲ ಎಲ್ಲರೂ ಹೋಗಬೇಕಾದ್ರೂ ಯಾರಾದರೂ ಒಬ್ಬರು ಎಲ್ಲಿಗೆ ಹೋಗ್ತೀಯ ಅಂತ ಒಂದು ಡೈಲಾಗ್ ಹಾಕ್ಬಿಡ್ತಾರೆ. ಕೆಟ್ಟು ಕೋಪ ಬರುತ್ತೆ. ಯಾಕಂದ್ರೂ ಕೇಳ್ತಾರೆ ಗೊತ್ತಿಲ್ಲ. ನಾನು ಮಾತ್ರ ಅವರು ಯಾರೇ ಆಗಲಿ ಎಲ್ಲಿಗಾರು ಹೊರಟ್ರೆ ನಾನು ಎಲ್ಲಿಗೆ ಅಂತ ಕೇಳೋದೇ ಇಲ್ಲ. ಫಸ್ಟ್ ಆಫ್ ಆಲು ನಾನು ಮಾತ್ರ ಕೇಳಲ್ಲ, ಅವ್ರು ಮಾತ್ರ ಚೆನ್ನಾಗಿ ಕೇಳ್ತಾರೆ. ಅದು ಯಾವಾಗ ಬಿಡ್ತಾರೋ ಬುದ್ಧಿ ಎಲ್ಲ ಗೊತ್ತಿಲ್ಲ. ಸೊ ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಒಂದು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆ ಕೆಲಸಗಳನ್ನ ಮುಗಿಸೋಣ ಅಂತ. ಯಾಕಂದರೆ ದೇವಸ್ಥಾನಕ್ಕೆ ನಾನು ತುಂಬ ರೇರು ಬರೋದು. ವರ್ಷಕ್ಕೊಂದು ಸಲ 2 ಸಲ 3 ಸಲ ಇರ್ಬೋದೇನೋ ಅಷ್ಟೇ. ದೇವಸ್ಥಾನಗಳಿಗೆ ಹೋಗೋದೇ ಇಲ್ಲ. ಇವತ್ತು ಹೋಗ್ಬೇಕಂತ ಮನಸ್ಸಾಯಿತು, ಆದರೆ ದೇವಸ್ಥಾನ ಬಾಗಿಲಾಕಿತ್ತು. ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ. ವಾಪಸ್ಸು ನಾನು ಹೋಗೋಷ್ಟರಲ್ಲಿ ಬಂದು ದೇವಸ್ಥಾನ ಬಾಗಿಲು ತೆಗಿತಿದ್ರು. ಸೊ ಹಾಗಾಗಿ ದರ್ಶನ ಮಾಡಿಕೊಂಡು, ಹಾಗೆ ನನಗೊಂದು ಚಿಕ್ಕ ಹರಕೆ ಇತ್ತು. ಆ ಹರಕೆನ ತೀರಿಸ್ಬಿಟ್ಟು ಸೊ ಇವಾಗ ನಾನು ಮೊಬೈಲ್ ಅಂಗಡಿಗೆ ಬಂದಿದ್ದೀನಿ. ಸೊ ಮೊಬೈಲ್ ಅಂಗಡಿಗೆ ಬಂದು ಏನು ಮಾಡ್ತಾರೆ ಅಂತ ನೀವು ನೋಡ್ತಿರ್ಬೋದು. ಮೊಬೈಲ್ ಅಂಗಡಿಗೆ ಬಂದು ಏನು ಮಾಡ್ತಾರೆ, ಮೊಬೈಲ್ನೇ ತೊಗೋತಾರೆ. ಸೊ ನಾನು ಹಾಗೆ ಮೊಬೈಲ್ ತೊಗೋತಾ ಇದ್ದೀನಿ. ಅಯ್ಯೋ, ಮೊಬೈಲ್ ತೊಗೋಬೇಕಾದ್ರೆ ಯಾವ ಮೊಬೈಲ್ ತೊಗೋಬೇಕು ಅಂತೇಳಿ ಒಂದಷ್ಟು ವೀಡಿಯೋಸ್ಗಳೆಲ್ಲ ನೋಡಿ ಒಂದು ಸ್ವಲ್ಪ ಐಡಿಯಾಗಳನ್ನ ತಲೆಯಲ್ಲಿ ಇಟ್ಕೊಂಡು ಸೊ ನಾನು ಫಸ್ಟ್ ಟೈಮು ಮೊಬೈಲ್ ತೊಗೊಳಕ್ಕೆ ಬಂದಿದ್ದೀನಿ. ಇದು ನನ್ನ 2ನೇ ಫೋನು. ನಾನು ಈ ಹಿಂದೆ ಒಂದು 10 ಇಯರ್ಸ್ ಬ್ಯಾಕಲ್ಲಿ ರೆಡ್ಮಿ ನೋಟ್ 7 ತೊಗೊಂಡಿದ್ದೆ. ಸೊ ಅದಾದಮೇಲೆ ಇವಾಗ ತೊಗೋತಿರೋದೆ ಇದೆ ನಾನು. ಸೊ ನಾನು ಇಷ್ಟು ವರ್ಷದಿಂದ ಏನು ಯೂಸ್ ಮಾಡಿದ್ದೀನಿ, ಹಾಗಿರೋ ಮೊಬೈಲೇ ತೊಗೊಂಡಿಲ್ವ ಅಂತೆಲ್ಲ ಅಂದ್ಕೋಬೇಡಿ. ಯಾಕಂದರೆ ನನಗೇನು ಮಾಡೋಕ್ಕೆ, ಮನೇಲಿ ಇರ್ತೀನಲ್ಲ ಮೊಬೈಲು. ಸೊ ಮನೆಯವ್ರದ್ದೇ ಬೇರೆ ಹೊಸ ಮೊಬೈಲ್ ತೊಗೊಳ್ಳಿ, ಅವರು ಆ ಕಡೆ ಈ ಕಡೆ ಹೊರಗಡೆ ಹೋಗ್ತಾ ಇರ್ತಾರೆ. ಅವ್ರದ್ದೇ ಹಳೆ ಫೋನು. ನೆಕ್ಸ್ಟ್ ನಾನು ಒಂದು 2 ಇಯರ್ಸ್ ಆದಮೇಲೆ 3 ಇಯರ್ಸ್ ಆದಮೇಲೆ ನಾನು ಇಟ್ಕೋತಿದ್ದೆ. ಅವ್ರು ಬೇರೆ ಹೊಸ ಫೋನ್ ತೊಗೋತಿದ್ರು. ಇದೇ ರೀತಿ ಕಂಟಿನ್ಯೂ ಆಗ್ತಾಯಿತ್ತು. ಬಟ್ ನನಗೆ ಫಸ್ಟ್ ಟೈಮು ನಾನು ತೊಗೋಬೇಕು ಅಂಥೇಳಿ ಮನಸ್ಸಾಗಿ ತೊಗೋತಾ ಇದ್ದೀನಿ. ಇದು ನಾನು ನೋಡ್ತಿರೋದು ಓಪೋ F27 ತೊಗೋತಾ ಇದ್ದೀನಿ. ಇದರಲ್ಲಿ ಈ ರೀತಿ AI ಫ್ಯೂಚರ್ ಇದೆ ಅಂತ ತೋರಿಸ್ತಾಯಿದ್ರು. ಅಂದರೆ ನಾವು ವಿಡಿಯೋದಲ್ಲಿ, ನಾವು ಫೋಟೋದಲ್ಲಿ ಇದ್ದು ನಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ಇದ್ದರೆ, ಯಾರಾದರೂ ಇದ್ದರೆ ಅದನ್ನು ಕಂಪ್ಲೀಟ್ಲಿ ರಿಮೂವ್ ಮಾಡ್ಬೋದು, ತೆಗೆದಾಕ್ಬಿಡ್ಬೋದು ಅಂಥೇಳಿ ಅದನ್ನು ತೋರಿಸ್ತಾಯಿದ್ರು. ಅದನ್ನು ನೋಡ್ಕೊಳ್ತಾ ಇದ್ದೆ. ಹಾಗೆ ಫೈನಲಿ ನಾನು ಓಪೋ F27 128 GB ತೊಗೊಂಡೆ. ಸೊ ಅದನ್ನು ಬಿಲ್ ಮಾಡ್ತಾಯಿದ್ದೆ. ಇವಾಗ ನಾನು ಕ್ಯಾಶ್ ಪೇ ಮಾಡ್ತಾಯಿದ್ದೆ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಏನಂದರೆ ಅದೃಷ್ಟ ಅಂತ ಹೇಳಿದ್ದು, ನಾನು ದೇವಸ್ಥಾನಕ್ಕೆ ಹೋದಾಗ ಬಾಗಿಲು ಹಾಕಿದ್ದು ಓಪನ್ ಆಗಿದ್ದು ನನ್ನ ಅದೃಷ್ಟ ಅಂತ ಹೇಳಿದ್ದು. ಅದಾದಮೇಲೆ ಇನ್ನೊಂದು, ಈ ವಿಡಿಯೋ ನೋಡಿದ್ರೆ ನಾನಂತೂ ಸತ್ಯ ಅಂತ. ಯಾಕಂದರೆ ನಮ್ಮ ಮನೆಯವ್ರಿಗೆ ಫೋನ್ ತಗೊಳ್ಳೋ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ಬೈತಾರೆ, ಏನು ಮಾಡೋದು.
ಸೊ ಹಾಗಾಗಿ ನಾನು ಗೊತ್ತಿಲ್ಲದೇ ಈ ಕೆಲಸ ಮಾಡ್ತಾಯಿದ್ದೀನಿ. ಅಷ್ಟೇನು ಅದು ಏನಾದರೂ ಮ್ಯಾನೇಜ್ ಮಾಡೋಣ ಅಂತೇಳಿ ಮಾಡ್ತೀನಿ. ಯಾಕಂದರೆ ನನಗೆ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಬ್ಯಾಕ್ ಕ್ಯಾಮ್ರಾ ನನಗೆ ಅಷ್ಟು ಚೆನ್ನಾಗಿರಲಿಲ್ಲ. ಫ್ರಂಟ್ ಕ್ಯಾಮ್ರಾದಲ್ಲೇ ಎಲ್ಲ ಕಡೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಬ್ಯಾಕ್ ಕ್ಯಾಮ್ರಾ ಅಷ್ಟಾಗಿ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನಿಮಗೆ ಈ ವಿಡಿಯೋದಲ್ಲಿ ಬರೋತ್ತಿಗೆಲ್ಲ ನಿಮಗೆ ತೋರಿಸಿದ್ದೀನಿ ನೋಡಿ, ಸ್ವಲ್ಪ ಬ್ಲರ್ರಾಗಿತ್ತು, ಅಂದರೆ ಮಂಕಾಗಿ ಕಾಣಿಸ್ತಾಯಿತ್ತು. ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ, ಯೂಟ್ಯೂಬ್ ವೀಡಿಯೋಗೋಸ್ಕರ ಒಂದು ಫೋನ್ ತೊಗೊಂಡಿದ್ದೀನಿ. ಇದೇ ಫೋನು ನೋಡಿ ಚೆನ್ನಾಗಿದೆ ಅಂತ. ನನಗೇನು ಇದರಲ್ಲಿ ಇಷ್ಟ ಆಯಿತು ಕಲರು, ನನಗೆ ಇಷ್ಟವಾದ ಕಲರೇ ಸಿಕ್ಕಿದೆ. ಸೊ ಹಾಗಾಗಿ ನೋಡಿದ ತಕ್ಷಣ ಪಟ್ ಅಂತ ಇಷ್ಟ ಆಯಿತು. ನೋಡಿದ ತಕ್ಷಣ ಅಂತಲ್ಲ, ಅದ್ರದ್ದು ಫ್ಯೂಚರ್ಗಳನ್ನ ತಿಳ್ಕೊಂಡು ನಾನು ಇಷ್ಟಪಟ್ಟೆ. ಸೊ ಇದಕ್ಕೆ 20,200 ರುಪೀಸ್ ಕೊಟ್ಟಿದ್ದೀನಿ. ಹಾಗೆ ಲಾಸ್ಟಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ರು, ಒಂದು ಬ್ಲೂಟೂತು. ಬಟ್ ನನಗೇನು ಅದಷ್ಟು ಇಷ್ಟ ಆಗಲಿಲ್ಲ. ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾಯಿಲ್ಲ, ಇಷ್ಟ ಆಗಲಿಲ್ಲ ಅಷ್ಟೇನು. ಆಲ್ರೆಡಿ ನನ್ನ ಹತ್ರ ಬೇರೆ ಬ್ಲೂಟೂತ್ ಇದೆ. ಸೊ ಅಲ್ಲಿಂದ ಫೋನ್ ತೊಗೊಂಡು ನಾವು ರಿಂಗ್ ಲೈಟ್ ತೊಗೊಳ್ಬೇಕು ಅಂತ ಹೇಳಿ, ನನಗೆ ಒಂದು ಟ್ರೈಪಾಡ್ ತೊಗೊಳ್ಳೋಣ ಅಂತ ಹೇಳಿ ನಾನು ಡೈರೆಕ್ಟಾಗಿ ನೋಡಿ ತೊಗೊಳ್ಳೋಣ ಆನ್ಲೈನಿಂದ ಬೇಡ ಅಂತೇಳಿ ಹೋದರೆ, ಹಾಸನ್ ಎಲ್ಲಿ ಹುಡುಕಿದ್ರು ನನಗಂತೂ ಸಿಗಲಿಲ್ಲ. ಎಲ್ಲ ಇದೆ ಕಡಿಮೆ ಚಿಕ್ಕದಿದೆ. ಬಟ್ ನಂಗೆ ಚಿಕ್ಕದು ಯೂಟ್ಯೂಬ್ ವಿಡಿಯೋಗೆ ಸಾಕಾಗಲ್ಲ ಅಂತ ಹೇಳಿ ಒಂದಷ್ಟು ಕಡೆ ಎಲ್ಲ ಕಡೆ ಹುಡುಕಿ ಸಾಕಾಯಿತು. ಕೊನೆಗೆ ಫೈನಲಿ ಏನೂ ತಿನ್ನೋಕ್ಕೂ ಆಗಲಿಲ್ಲ, ಟೈಮ್ ಆಗ್ತಾ ಕತ್ತಲೆ ಆಗ್ತಾ ಬಂದಿತ್ತು. ಸೊ ಹಾಗಾಗಿ ವಾಪಸ್ ರಿಟರ್ನ್ ಮನೆಗೆ ಹೊರಟ್ವಿ.